ನಮ್ಮ ಮನೆಯಲ್ಲಿ ಆ ನಾನು ದೇವ್ರ ಭಕ್ತ. ಜೊತೆಗೆ ನಾನು ನಮ್ಮ ಮನೆಯಲ್ಲಿ ಪ್ರತಿದಿನ ಕೆಲಸ ಮಾಡೋದು ನಿಮ್ಗೆ ಗೊತ್ತು. ನಾನು ಒಂದು ಗೋಡೆ ಮೇಲೆ ಎಲ್ಲಾ ಸಾಧಕರ ಫೋಟೋಸ್ಗಳಿದೆ. ಪುಟ್ಟರಾಜ್ ಗವಾಯಿಗಳು, ಡಾಕ್ಟರ್ ರಾಜ್ಕುಮಾರ್ ಅವರು, ಜಾನ್ ಕಮ್ನವರು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಇದೆಲ್ಲ ಇದೆ ಅಲ್ವಾ. ಸೊ ನಾನು ದಿನ ಶುರು ಮಾಡೋದೇ ಅವ್ರನ್ನ ದೇವ್ರ ತರ ಪೂಜೆ ಮಾಡ್ಕೊಂಡು, ಕಲಾವಿದ್ರನ್ನ ಸಾಧಕರನ್ನ ಕೈ ಮುಗ್ದೆ ನಾನು ಆಚೆಗೆ ದಿನ ಶುರು ಮಾಡೋದು. ಸೊ ನಾನು ಕಲಾವಿದರುಗಳ ಸಾಧಕರನ್ನು ತಪಸ್ವಿಗಳನ್ನು ನಾನು ದೇವ್ರ ತರ ನೋಡ್ತೀನಿ. ನನ್ ಮಾಲೆ ಹಾಕಿಸ್ಕೊಂಡಿರೋದು, ನಾನು ಒಂದು 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 ಧ್ಯಾನ ಸ್ಥಿತಿಗೆ ಹೋಗ್ಬೇಕು ಅಂತ ನಾನು ಮಾಲೆ ಹಾಕಿಸ್ಕೊಂಡು ಪ್ರತಿದಿನ ಅಯ್ಯಪ್ಪನ ಸೇವೆ ಮಾಡ್ತಾ ಇದ್ದೀನಿ. ಬಟ್ ಇವತ್ತು ನಾನು ದೇವತೆ ಅಂತ ಪೂಜಿಸ್ತಾ ಇರುವಂತ ಕಲಾ ಸರಸ್ವತಿ ಎಸ್ ಜಾನ್ ಕಮ್ನವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಮೈಸೂರಿನಲ್ಲಿ ನಮ್ಗೆ ಅವ್ರನ್ನ ನೋಡುವಂತ ಒಂದು ಅವಕಾಶ ಸಿಕ್ಕಿದೆ. ಅವರು ಮೈಸೂರು ಕಂಡ್ರೆ ಬಹಳ ಇಷ್ಟ. ಮೈಸೂರಿನಲ್ಲೇ ನೆಲೆಸಿ ಮೈಸೂರಿನಲ್ಲೇ ನನ್ನ ಕಡೆ ದಿನಗಳನ್ನು ಕಳಿಬೇಕು, ಮೈಸೂರಿನಲ್ಲೇ ಹೋದ್ರೆ ನನ್ನ ಮೈಸೂರಲ್ಲೇ ಮಣ್ಣಾಗ್ಬೇಕು ಅಂತ ಹೇಳಿ ನಾವು ಇಂಥದ್ದನ್ನ ಅವ್ರು ಬಂದು ಅವ್ರ ದರ್ಶನ ಪಡಿಲಿಲ್ಲ ಅಂದ್ರೆ ನನ್ಗೆ ಯಾವ ದೇವರು ಅಡ್ಡ ಮಾಡಲ್ಲ. ಇದಕ್ಕೆ ದೇವರೇ ನನ್ಗೆ ಆಶೀರ್ವಾದ ಮಾಡಿ ಹೋಗಪ್ಪ ಅಂತ ನನ್ಗೊಂದ್ ಮನ್ಸು ಕೊಟ್ಟು ಕಳಿಸಿದ್ದಾರೆ. ನಾನು ಗುರುಸ್ವಾಮಿಗಳ ಕೇಳದೆ, ಆ ದೇವತೆ ನೋಡಕ್ಕೆ ಏನು ಇಲ್ಲ, ಮನ್ಸ ಶುದ್ಧದಿಂದ ನೀವು ಹೋಗ್ತಾ ಇದ್ದೀರಾ, ಹೋಗ್ ಬನ್ನಿ, ನನ್ಗೂನುವೆ ದೇವತೆ ಆಶೀರ್ವಾದ ಪಡೆದ್ ಬರೋಣ ಅಂತ ನಾನು